ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ಬನ್ನಿ, ಇವತ್ತು ನಾನು ನಿಮಗೆ ಒಂದು ಒಳ್ಳೆ ಹೆಲ್ದಿಯಾದ ಮೆಂತ್ಯ ಸೊಪ್ಪಿನ ಪರೋಟ ಹಾಗೂ ಮೆಂತ್ಯ ಸೊಪ್ಪಿನ ದಾಲನ್ನು ಹೇಗೆ ಮಾಡೋದು ಅಂತ ನಿಮಗೆ ಸಂಪೂರ್ಣವಾಗಿ ಈ ವಿಡಿಯೋದ ಮೂಲಕ ತಿಳಿಸ್ಕೊಡ್ತಾ ಇದ್ದೀನಿ. ಖಂಡಿತವಾಗ್ಲೂ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ವಿಡಿಯೋನ ಕೊನೆವರೆಗೆ ಸ್ಕಿಪ್ ಮಾಡದೆ ನೋಡಿ. ಖಂಡಿತವಾಗ್ಲೂ ಇದು ಒಂದು ಒಳ್ಳೆ ಆರೋಗ್ಯಕರ ರೆಸಿಪಿ ಅಂತಲೇ ಹೇಳ್ಬೋದು. ನೋಡಿ, ಯಾರ್ಯಾರು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಬನ್ನಿ, ಮೊದಲಿಗೆ ನಾನು ಇಲ್ಲಿ ಒಂದು ಪಾತ್ರೆನ ಅಥವಾ ಒಂದು ಬೌಲನ್ನು ತೊಗೊಂಡಿದ್ದೀನಿ. ಇದಕ್ಕೆ 2 ಬೌಲ್ ಆಗುವಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ನೀವು ನೋಡ್ತಿರ್ಬೋದು. ಅದಕ್ಕೆ ನೋಡಿ, ನೀಟಾಗಿ ನಾನು ಕಟ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿರುವಂಥ ಮೆಂತ್ಯ ಸೊಪ್ಪನ್ನು ತೊಗೊಳ್ತಾ ಇದ್ದೀನಿ. ನೋಡಿ, ಮನೇಲಿ ಮಕ್ಕಳು ಊಟ ಮಾಡಲ್ಲ ಅಂದರೆ ಈ ಥರದ ಹೆಲ್ದಿಯಾದ ಪರೋಟನ ಖಂಡಿತವಾಗ್ಲೂ ಮಾಡಿಕೊಡಿ, ಇಷ್ಟಪಟ್ಟು ಕೂಡ ತಿಂತಾರೆ. ಸೊ ಈಗ ನಾನು 1 ಸ್ಪೂನ್ ಜೀರಿಗೆ ಹಾಗೂ 1 ಸ್ಪೂನ್ ಅರಿಶಿನ ಪುಡಿ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಮೊದಲು ಚೆನ್ನಾಗಿ ಅದನ್ನು ಕಲಿಸ್ಕೊಳ್ಬೇಕಾಗತ್ತೆ. ನೀರನ್ನು ಹಾಕದೆ ಮೊದಲಿಗೆ ನೀವು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನಮಗೆ ಅರಿಶಿನ ಪುಡಿ ಬೇಡ ಅನ್ನೋರು ನೀವು ಸ್ಕಿಪ್ ಮಾಡ್ಬೋದು, ಬಟ್ ಅರಿಶಿನ ಪುಡಿಯನ್ನು ಹಾಕೋದ್ರಿಂದ ಒಳ್ಳೆ ಕಲರ್ ಕೂಡ ಚೆನ್ನಾಗಿ ಬರುತ್ತೆ, ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ಹಾಗಾಗಿ ಈಗ ಚೆನ್ನಾಗಿ ನೀವು ನೀರನ್ನು ಹಾಕದೆ ಮೊದಲು ಚೆನ್ನಾಗಿ ಹಿಟ್ಟಿನ ಜೊತೆ ಎಲ್ಲ ಬೆರೆಯುವಂತೆ ಮಿಕ್ಸ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಈಗ ಸ್ವಲ್ಪನೇ ನೀರನ್ನು ಹಾಕಿ ನೀವು ಎಷ್ಟು ಚೆನ್ನಾಗಿ ಎಷ್ಟು ಹದವಾಗಿ ಹಿಟ್ಟನ್ನು ನಾದ್ಕೊಳ್ತೀರೋ ಅಷ್ಟು ಸಾಫ್ಟಾಗಿ ನಿಮಗೆ ಪರೋಟ ಕೂಡ ರೆಡಿಯಾಗುತ್ತೆ. ಅರ್ಥ ಆಯ್ತಾ? ನೋಡಿ, ಈಗ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಒಂದೇ ಸಮನೆ ನೀರನ್ನು ಹಾಕೋದ್ರಿಂದ ತುಂಬ ಕೆಲವೊಂದು ಸಲ ಜಾಸ್ತಿ ನೀರು ಅನಿಸ್ಬಿಡುತ್ತೆ, ಕೆಲವೊಂದು ಸಲ ಗಟ್ಟಿ ಅನಿಸುತ್ತೆ. ಸೊ ಹಾಗಾಗಿ ನೀವು ಲೇಟ್ ಆದರೂ ಪರವಾಗಿಲ್ಲ, ಒಂದು 5 ನಿಮಿಷ ನೀವು ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಸಾಧ್ಯ ಆದಷ್ಟು ನಾದಲಿಕ್ಕೆ ಟ್ರೈ ಮಾಡ್ಕೊಳ್ಳಿ. ನೋಡಿ, ಇದಕ್ಕೆ ಹಾಕೋರು ಕೆಲವರು ಎಣ್ಣೆ ಕೂಡ ಹಾಕ್ಕೊಂಡು ಮಾಡ್ಕೊಳ್ತಾರೆ. ಈ ಉತ್ತರ ಕರ್ನಾಟಕ ಸೈಡೆಲ್ಲ ಜಾಸ್ತಿ ಸ್ವಲ್ಪ 1 ಸ್ಪೂನು ಅಥವಾ 2 ಸ್ಪೂನು ಎಣ್ಣೆನೂ ಕೂಡ ಹಾಕ್ಕೊಂಡು ಪರೋಟವನ್ನು ರೆಡಿ ಮಾಡ್ತಾರೆ. ಬಟ್ ನಾನು ಎಣ್ಣೆಯನ್ನು ಹಾಕಿಲ್ಲ, ಜಸ್ಟ್ ಒಂದು 2 ಗ್ಲಾಸ್ ಆಗುವಷ್ಟು ಚಿಕ್ಕ ಕಪ್ಪಿಲೆ ನೀರಿಂದ ತೊಗೊಂಡು ಚೆನ್ನಾಗಿ, ಈಗ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಸಾಫ್ಟ್ ಆಗಿದೆ ಅಂತ ನೀವು ನೋಡ್ತಿರ್ಬೋದು. ಚಪಾತಿಗೆ ಯಾವ ಥರ ನಾದ್ಕೊಳ್ತೀರೋ ಅದೇ ಥರ ನಾದ್ಕೊಳ್ಬೇಕಾಗುತ್ತೆ. ಈಗ ಒಂದು ಹಾಫ್ ಆನ್ ಅವರ್ ಅಥವಾ 1 ಅವರ್, ನಾನು ಇಲ್ಲಿ 1 ಅವರ್ ಹಿಟ್ಟನ್ನು ಚೆನ್ನಾಗಿ ನೆನೆಯಲಿಕ್ಕೆ ಬಿಟ್ಟಿದ್ದೀನಿ. ಸೊ ನೋಡಿ, ಹಿಟ್ಟು ಎಷ್ಟು ಸಾಫ್ಟಾಗಿ ಸ್ಪಾಂಜಿಯಾಗಿ ಬಂದಿದೆ ಅಂತ. ನೀವು ಎಷ್ಟು ಅವರು ನೀವು ಹಿಟ್ಟನ್ನು ನೆನೆಯಲಿಕ್ಕೆ ಬಿಡ್ತೀರೋ ಅಷ್ಟು ಚೆನ್ನಾಗಿ ನಿಮಗೆ ಪರೋಟ ರೆಡಿ ಆಗುತ್ತೆ. ಸೇಮ್ ನಾನು ಹಿಟ್ಟನ್ನು ತೊಗೊಂಡು ಪರೋಟವನ್ನು ಚೆನ್ನಾಗಿ ನಾದ್ಕೊಂಡಿದ್ದೀನಿ. ಆ್ಯಸ್ ಇಟ್ ಇಸ್ ಚಪಾತಿನ ಹೇಗೆ ನಾದ್ಕೊಳ್ತೀರೋ ಅದೇ ರೀತಿ. ಅದನ್ನೇನು ವೀಡಿಯೋ ಮಾಡಲಿಕ್ಕೇನು ಹೋಗಿಲ್ಲ, ಎಲ್ಲರೂ ಯಾವ ರೀತಿ ಚಪಾತಿ ಮಾಡ್ತಾರೋ ನಾನು ಕೂಡ ಅದೇ ರೀತಿ ಚಪಾತಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ನೀವು ನೋಡ್ತಿರ್ಬೋದು. ಎಣ್ಣೆನ ಜಾಸ್ತಿ ಹಾಕಲಿಕ್ಕೆ ಬೇಯಿಸಲಿಕ್ಕೆ ಹೋಗಬೇಡಿ. ಸ್ಟಾರ್ಟಿಂಗ್ ನೀವು ಸ್ವಲ್ಪ ಅದು ತಳ ಹತ್ತಬಾರ್ದು ಅಂತ ಮಾತ್ರ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಈಗ ಗ್ಯಾಸನ್ನು ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಂಡು ಮೆಂತ್ಯ ಸೊಪ್ಪಿನ ಪರೋಟನ ಬೇಯಿಸ್ಕೊಳ್ಳಿ. ಖಂಡಿತವಾಗ್ಲೂ ನಿಮ್ಮ ಮನೇಲಿ ಈಗ ಕೆಲವು ಕಡೆ ರೊಟ್ಟಿ ಕಡೆ ಹಸಿ ಸೊಪ್ಪನ್ನು ತಿಂತಾರೆ, ಕೆಲವು ಕಡೆ ಮೆಂತ್ಯ ಸೊಪ್ಪಿನ ದಾಲ್ ಕೂಡ ಮಾಡ್ಕೊಂಡು ತಿಂತಾರೆ. ಬಟ್ ಕೆಲವರು ಮಕ್ಕಳು ಈ ಸೊಪ್ಪಿನ ಪಲ್ಯ ಏನಾದರೂ ಮಾಡಿದರೆ ಊಟ ಮಾಡೋದಿಲ್ಲ. ಸೊ ಹಾಗಾಗಿ ನೀವು ಯಾರ ಮನೇಲಿ ಮಕ್ಕಳು ಊಟ ಮಾಡಲು ಈ ಥರದ ರೆಸಿಪಿನ ಅವರಿಗೆ ಮಾಡಿಕೊಡಿ, ತುಂಬಾ ಇಷ್ಟಪಟ್ಟು ಕೂಡ ತಿಂತಾರೆ. ಇರೋದನ್ನೆಲ್ಲ ಖಾಲಿ ಕೂಡ ಮಾಡಿಕೊಡ್ತಾರೆ. ಅಷ್ಟು ಟೇಸ್ಟಿಯಾಗಿ ಹೆಲ್ದಿಯಾಗಿ ನಿಮಗೆ ಮೆಂತ್ಯ ಸೊಪ್ಪಿನ ಪರೋಟ ಕೂಡ ರೆಡಿ ಆಗುತ್ತೆ. ಮೆಂತ್ಯ ಸೊಪ್ಪಿನಲ್ಲಿ ನೀವು ನಾನಾ ರೆಸಿಪಿಗಳನ್ನು ಮಾಡ್ಬೋದು. ಮೆಂತ್ಯ ಸೊಪ್ಪನ್ನು ತಿನ್ನೋದ್ರಿಂದ ಹೆಲ್ತ್ಗೆ ತುಂಬಾ ಒಳ್ಳೆಯದು. ಸೊ ಹಾಗಾಗಿ ನೀವು ಮಕ್ಕಳಿಗೆ ಈ ಥರದ ರೆಸಿಪಿಗಳನ್ನು ಮಾಡಿಕೊಡೋದ್ರಿಂದ ಅವರು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಅಂತಲೇ ಹೇಳ್ಬೋದು. ನೋಡಿ, ಚೆನ್ನಾಗಿ ನೀವು ಗ್ಯಾಸನ್ನು ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಬೇಕಾಗುತ್ತೆ. ಜಾಸ್ತಿ ಅದು ಕೆಳಗಡೆ ತಳ ಹಿಡಿಯೋದಿಲ್ಲ. ಸೊ ಹಾಗಾಗಿ ನೋಡಿ, ನಾನು ಹಿಟ್ಟನ್ನು ಹಾಕಿ ಲತ್ತಿಸ್ಕೊಂಡಿದ್ದೀನಿ. ಕೆಲವರು ಎಣ್ಣೆ ಕೂಡ ಹಾಕ್ಕೊಂಡು ಲತ್ತಿಸ್ಕೊಳ್ತಾರೆ. ಜಾಸ್ತಿ ಎಣ್ಣೆ ಬೇಡ ಅಂತ ನಾನು ಹಿಟ್ಟಲ್ಲೇ ಮಾಡ್ಕೊಂಡಿದ್ದೀನಿ. ನಿಮಗೆ ಅಲ್ಲಿ ಹಿಟ್ಟಿಟ್ಟು ಏನಾದರೂ ಸ್ವಲ್ಪ ಅನಿಸಿರಲ್ಲಿ ಆಯಿಲನ್ನು ಚೆನ್ನಾಗಿ ಸ್ಕ್ರಬ್ ಮಾಡ್ಕೊಳ್ಬೇಕಾಗುತ್ತೆ. ನೀವು ನೋಡ್ತಿರ್ಬೋದು. ಖಂಡಿತವಾಗ್ಲೂ ನಿಮ್ಮ ಮೆಂತ್ಯ ಸೊಪ್ಪಿನ ದಾಲ್ ಏನಾದರೂ ಮಾಡಿಕೊಂಡ್ರೆ ಸ್ವಲ್ಪ ಮೆಂತ್ಯ ಸೊಪ್ಪು ಉಳಿದ್ರೆ ಮಕ್ಕಳಿಗೆ ಒಂದು 2 ಪರೋಟ ಆದರೂ ಪರವಾಗಿಲ್ಲ. ಮೆಂತ್ಯ ಸೊಪ್ಪಿನ ದಾಲ್ ಜೊತೆಗೆ ಮೆಂತ್ಯ ಸೊಪ್ಪಿನ ಪರೋಟ ಕೂಡ ಮಾಡಿಕೊಡೋದ್ರಿಂದ ನಿಮಗೆ ಬೆಳಗ್ಗೆ ಲಂಚ್ ಬಾಕ್ಸ್ಗೋ ಮಾರ್ನಿಂಗ್ ಟಿಫಿನ್ಗೋ ಅಥವಾ ಮಧ್ಯಾಹ್ನ ಲಂಚ್ ಬಾಕ್ಸ್ಗೋ ನೀವು ಮಾಡಿಕೊಟ್ರೆ ತುಂಬಾ ರುಚಿಕರವಾಗಿರುತ್ತೆ. ನೀವು ಜೀರಿಗೆಯನ್ನು ಹಾಕೋದ್ರಿಂದ ಎಕ್ಸ್ಟ್ರಾ ಫ್ಲೇವರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ನಾನು ಜೀರಿಗೆನ ಹಾಕಿ ಚೆನ್ನಾಗಿ ಕಲಿಸ್ಕೊಂಡು 2 ಕಡೆ ಬೇಯಿಸ್ಕೊಳ್ತಾ ಇದ್ದೀನಿ. ಜಾಸ್ತಿ ಬೇಯಿಸ್ಲಿಕ್ಕೇನು ಹೋಗಬೇಡಿ, ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಂಡು ಚೆನ್ನಾಗಿ ಬೇಯಿಸಿ. ನೀವು ನೋಡ್ತಿರ್ಬೋದು. ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಬೇಗ ಒತ್ತೋಗ್ಬಿಡುತ್ತೆ. ಕೆಲವು ಕಡೆ ಬೆಂದಿರುತ್ತೆ, ಕೆಲವು ಕಡೆ ಬೆಂದಿರಲ್ಲ. ಸೊ ಹಾಗಾಗಿ ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಂಡು ಕಡಿಮೆ ಉರಿಯಲ್ಲಿ ಸಾಧ್ಯ ಆದಷ್ಟು ನೀವು ಇಟ್ಕೊಂಡು ಬೇಯಿಸ್ಕೊಳ್ಳೋದ್ರಿಂದ ಎಲ್ಲ ಕಡೆನೂ ಚಪಾತಿ ತುಂಬ ಚೆನ್ನಾಗಿ ಬೆಂದಿರುತ್ತೆ. ಖಂಡಿತವಾಗ್ಲೂ ನೋಡಿ, ಒಂದು ಸಲ ನೀವು ಟ್ರೈ ಮಾಡಿ ನೋಡಿ, ಪದೇ ನೀವೇ ಮನೇಲಿ ಮಾಡ್ಕೊಂಡು ತಿಂತೀರಾ. ಅಷ್ಟು ಟೇಸ್ಟಿಯಾಗಿ ನಿಮಗೆ ಮೆಂತ್ಯ ಸೊಪ್ಪಿನ ಪರೋಟ ಕೂಡ ರೆಡಿಯಾಗುತ್ತೆ. ನೋಡಿ, ಈಗ ಅದೇ ರೀತಿ ನಾನು ಇನ್ನೊಂದು ಕೂಡ ನಿಮಗೆ ಚಪಾತಿಯನ್ನು ಹಾಕಿ ತೋರಿಸ್ತಾ ಇದ್ದೀನಿ.
ಸ್ವಲ್ಪ ಎಣ್ಣೆನ ಹಾಕಿ, ಜಾಸ್ತಿ ಎಣ್ಣೆನ ಹಾಕಿ ಬೇಯಿಸ್ಲಿಕ್ಕೇನು ಹೋಗಬೇಡಿ. ನೀವು ನೋಡ್ತಿರ್ಬೋದು ಪ್ರೆಗ್ನೆನ್ಸಿಯಲ್ಲಿ ಇರುವವರು ಜಾಸ್ತಿ ಈ ಥರದ ಸೊಪ್ಪನ್ನು, ಈ ಥರದ ಹೆಲ್ದಿ ರೆಸಿಪಿಗಳನ್ನು ತಿಂದರೆ ಮಕ್ಕಳು ಬೆಳವಣಿಗೆ ಕೂಡ ಅವ್ರ ಬೋನ್ಸ್ಗೆ, ಅವರು ಮೆದುಳಿಗೆ ತುಂಬಾ ಒಳ್ಳೇದಂತಲೇ ಹೇಳ್ಬೋದು. ಈ ಥರ ಸೊಪ್ಪು ತಿನ್ನೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಮನೇಲಿ ಯಾರಾದರೂ ಪ್ರೆಗ್ನೆಂಟ್ ಇರೋರಿದ್ದರೆ ಅಥವಾ ಚಿಕ್ಕ ಮಕ್ಕಳಿದ್ರೆ ಈ ಥರದ ರೆಸಿಪಿನ ಮಾಡಿಕೊಡಿ. ಈಗ ಇದನ್ನು ಸೈಡ್ಗೆ ಎತ್ತಿಟ್ಟಿದ್ದೀನಿ. ಈಗ ಮೆಂತ್ಯ ಸೊಪ್ಪಿನ ದಾಲನ್ನು ಹೇಗೆ ಮಾಡೋದಂತ ತೋರಿಸ್ತೀನಿ, ಬನ್ನಿ ನೋಡಿ. ಈಗ ನಾನು ಬೇಳೆನ ಆಲ್ರೆಡಿ ಮೊದಲಿಗೆ ಕುದಿಸಿ ಇಟ್ಕೊಂಡಿದ್ದೀನಿ. ಕಿಚಡಿ ಥರ ಆಗಿರಬೇಕು ಬೇಳೆ, ಜಾಸ್ತಿ ನೀರು ಥರನೂ ಇರಬಾರ್ದು, ತೀರ ಗಟ್ಟಿ ಥರನೂ ಆಗಿರಬಾರ್ದು. ನೋಡಿ ಒಳ್ಳೆ ಕಿಚಡಿ ಇರುತ್ತಲ್ವ, ನೀವು ನೋಡ್ತಿರ್ಬೋದು ಬೇಳೆ ಕಿಚಡಿ ಅಂತಾರಲ್ವ, ಸೊ ಆ ಥರ ನಾನು ಬೇಳೆನ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ಒಲೆ ಮೇಲೆ ಕುದಿಸ್ಕೊಂಡ್ರೆ ನಿಜವಾಗ್ಲೂ ಅದ್ರ ಟೇಸ್ಟ್ ಬೇರೆ ಅಂತಲೇ ಹೇಳ್ಬೋದು. ಕೆಲವರು ಡೈರೆಕ್ಟಾಗಿ ಈಸಿ ಆಗಲಿಕ್ಕೆ ಕುಕ್ಕರ್ಗೆ ಬೆನೆಸ್ತಾರೆ. ಸೊ ನಾನು ಆ ಥರ ಏನು ಕುಕ್ಕರಲ್ಲಿ ಏನೂ ಹಾಕಿಲ್ಲ, ಒಲೆ ಮೇಲೆ ಚೆನ್ನಾಗಿ ನಾನು ಇದೆಲ್ಲ ರೆಡಿ ಮಾಡ್ಕೊಳ್ತೀವಿ. ಬೇಳೆ ತುಂಬ ಚೆನ್ನಾಗಿ ಬೆಂದಿದೆ. ಈಗ ಬೇಳೆನ ಬೇಯಿಸ್ಕೊಂಡಿದ್ದೆನಲ್ವ ಅದನ್ನು ಸೈಡಿಗೆ ಎತ್ತಿಟ್ಕೊಳ್ಳಿ. ಈಗ ಒಂದು 5-6 ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿಯಾದ ನಂತರ ನೀವು ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಸಾಧ್ಯ ಆದಷ್ಟು ಕಡಿಮೆ ಉರಿಯಲ್ಲಿ ಅಡುಗೆ ಮಾಡೋದನ್ನು ಪ್ರಯತ್ನ ಪಡಿ. ನೀವು ಬೇಗ ಆಗುತ್ತೆ ಅಂತ ಜಾಸ್ತಿ ಉರಿಯಲ್ಲಿ ಮಾಡೋಕ್ಕೆ ಹೋಗಬೇಡಿ. ನೋಡಿ ಈಗ 1 ಸ್ಪೂನ್ ಆಗೋಷ್ಟು ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ, ನೀವು ನೋಡ್ತಿರ್ಬೋದು. ಈಗ 1 ಸ್ಪೂನ್ ಆಗೋಷ್ಟು ಸಾಸಿವೆ ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕರಿಬೇವು ಕೂಡ ಹಾಕ್ಕೊಂಡಿದ್ದೀನಿ. ಈಗ ನಾನು ಕಟ್ ಮಾಡಿ ಇಟ್ಕೊಂಡಿರುವಂಥ ಚಿಕ್ಕದಾಗಿ ಹಸಿ ಮೆಣಸಿನ್ಕಾಯನ್ನು ಹಾಕ್ಕೊಂಡಿದ್ದೀನಿ. ನೀವು ನೋಡ್ತಿರ್ಬೋದು ಸ್ವಲ್ಪ ಮೆಂತ್ಯ ಸೊಪ್ಪಿನ ದಾಲ್ ಮಾಡುವಾಗ ಸ್ವಲ್ಪ ಖಾರ ಚೆನ್ನಾಗಿದೆ, ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ತೀರ ಸಪ್ಪೆ ಆದರೆ ಅದು ನಿಜವಾಗ್ಲೂ ತಿನ್ನಲಿಕ್ಕೆ ಅಷ್ಟು ಟೇಸ್ಟ್ ಅನಿಸೋದಿಲ್ಲ. ಸೊ ಹಾಗಾಗಿ ನಾನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಒಂದು 15-16 ಹಸಿಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಈಗ ಸ್ವಲ್ಪ ಬೆಳ್ಳುಳ್ಳಿನ ಒಂದು 6-7 ಬೆಳ್ಳುಳ್ಳಿಯನ್ನು ಚೆನ್ನಾಗಿ ಸ್ವಲ್ಪ ಜಜ್ಜಿದ್ದೀನಿ ಅಷ್ಟೇ. ಈಗ ಸ್ವಲ್ಪ ಶುಂಠಿಯನ್ನು ಕೂಡ 1 ಸ್ಪೂನ್ ಶುಂಠಿ ಹಾಗೂ ಒಂದು 5-6 ಬೆಳ್ಳುಳ್ಳಿಯನ್ನು ಚೆನ್ನಾಗಿ ಜಜ್ಜಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ತೀರಾ ಜಜ್ಜಲಿಕ್ಕೆ ಹೋಗಬೇಡಿ, ಮೀಡಿಯಮ್ ಆಗಿ ಸ್ವಲ್ಪ ಫ್ರೆಶ್ ಮಾಡಿಕೊಂಡ್ರೆ ಸಾಕು. ಚೆನ್ನಾಗಿ ಹಸಿ ವಾಸನೆ, ಸ್ವಲ್ಪ ಶುಂಠಿ ವಾಸನೆ ಹೋಗೋವರೆಗೂ ಒಂದು 2-3 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ನೀವು ನೋಡ್ತಿರ್ಬೋದು ಈ ಥರ ನೀವು ಫ್ರೈ ಮಾಡ್ತಾ ಇದ್ದರೆ ಎಲ್ಲ ತರಕಾರಿ ಕೂಡ ಬೇಗ ಬೇಯುತ್ತೆ ಹಾಗೂ ಕೆಳಗಡೆ ತಳ ಹಿಡಿಯೋದಿಲ್ಲ, ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ನೀವು ನೋಡ್ತಿರ್ಬೋದು ನಾವು ಯಾವುದಾದ್ರೂ ಅಡುಗೆ ಮಾಡಲಿ ಈ ಥರ ಮಿಕ್ಸ್ ಮಾಡ್ತಾನೆ ಇರ್ತೀನಿ. ಸೊ ಅದಕ್ಕಾಗಿಯೇ ನಾನು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಳ್ಬೇಕಾಗುತ್ತೆ. 1 ಬೌಲ್ ಆಗೋಷ್ಟು ಈರುಳ್ಳಿಯನ್ನು ತೊಗೊಂಡಿದ್ದೀನಿ. ನೀವು ನೋಡ್ತಿರ್ಬೋದು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿಯನ್ನು ತೊಗೊಂಡಿದ್ದೀನಿ. ಈರುಳ್ಳಿ ನಿಮಗೆ ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು, ಬಟ್ ಈರುಳ್ಳಿ ಹಾಕೋದ್ರಿಂದ ಎಕ್ಸ್ಟ್ರಾ ಫ್ಲೇವರ್ ನಿಮಗೆ ಸಿಗುತ್ತೆ. ಸೊ ಹಾಗಾಗಿ ನಾನು ಈರುಳ್ಳಿಯನ್ನು ಹಾಕ್ಕೊಂಡು ಚೆನ್ನಾಗಿ ನೀವು ಗ್ಯಾಸನ್ನು ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಈರುಳ್ಳಿಯನ್ನು ಬೇಯಿಸೋದ್ರಿಂದ ನಿಮಗೆ ಅಡುಗೆ ಹೆಚ್ಚಿಗೆ ರುಚಿ ಬರುತ್ತೆ ಅಂತಲೇ ಹೇಳ್ಬೋದು. ನೋಡಿ ಚೆನ್ನಾಗಿ ಅದು ಫ್ರೈ ಆಗಬೇಕು, ಜಾಸ್ತಿ ಫ್ರೈ ಮಾಡಲಿಕ್ಕೆ ಹೋಗಿ ಮೀಡಿಯಮ್ ಆಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಅಷ್ಟೇ. ಈಗ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಳೆನ ಬೇಯಿಸುವಾಗ ಅದರಲ್ಲಾದರೂ ಉಪ್ಪು ಹಾಕ್ಕೊಳ್ಬೋದು, ಅಥವಾ ಅದು ನಮಗೆ ಇದರಲ್ಲಿ ಅಂದರೆ ಗೊತ್ತಾಗಲ್ಲ ಅನ್ನೋರು ಈ ಥರ ನೀವು ಫ್ರೈ ಮಾಡ್ಕೊಳ್ಳುವಾಗ ಬೇಳೆಯನ್ನು ಒಗ್ಗರಣೆ ಕೊಡುವಾಗ ಇದರಲ್ಲೂ ಕೂಡ ನೀವು ಉಪ್ಪನ್ನು ಹಾಕ್ಕೊಳ್ಬೋದು. 2ರಲ್ಲಿ 1 ಹಾಕಿ 2ಕ್ಕೆ ಹಾಕಲಿಕ್ಕೆ ಹೋಗಬೇಡಿ. 2ಕ್ಕೂ ಹಾಕಿ ಮತ್ತು ಯಾರು ಊಟ ಮಾಡದೇ ಇರೋ ಥರ ಅಂತ ನೀವು ಮಾಡೋಕ್ಕೆ ಹೋಗಬೇಡಿ. 1ಕ್ಕೆ ಹಾಕಿ, ಇದಕ್ಕಾದ್ರೂ ಹಾಕಿ, ಇಲ್ಲ ಬೇಳೆ ಕುದಿಸುವಾಗಾದರೂ ಹಾಕಿ. ಉಪ್ಪನ್ನು ಹಾಕೋದ್ರಿಂದ ಬೇಗ ಈರುಳ್ಳಿ ಬೆಂದೋಗುತ್ತೆ. ಸೊ ಹಾಗಾಗಿ ನೀವು ಸಾಧ್ಯ ಆದಷ್ಟು ನೀವು ಯಾವುದಾದ್ರೂ ಅಡುಗೆಯಲ್ಲಿ ನೋಡಿರ್ಬೋದು, ಈರುಳ್ಳಿಯನ್ನು ಹಾಕಿದ ತಕ್ಷಣ ಉಪ್ಪನ್ನು ಹಾಕ್ತಾರೆ. ಉಪ್ಪಿನಲ್ಲಿರುವಂಥ ಅಂಶ ಈರುಳ್ಳಿಯನ್ನು ಬೇಗ ಬೇಯಿಸುತ್ತೆ. ಸೊ ಹಾಗಾಗಿ ಉಪ್ಪನ್ನು ಹಾಕಿ ನಾನು ಒಂದು 2 ನಿಮಿಷ ಬೇಯಿಸ್ಕೊಂಡಿದ್ದೀನಿ. ಈಗ ಕಟ್ ಮಾಡಿ ಇಟ್ಕೊಂಡಿರೋಂಥ 1 ಟೊಮ್ಯಾಟೊ ಹಣ್ಣನ್ನು ತೊಗೊಂಡಿದ್ದೀನಿ, ದೊಡ್ಡ ಗಾತ್ರದ 1 ಟೊಮ್ಯಾಟೊ ಹಣ್ಣನ್ನು ತೊಗೊಂಡಿದ್ದೀನಿ. ಹಣ್ಣನ್ನು ಹಾಕಿ ಚೆನ್ನಾಗಿ, ಹಣ್ಣು ಸ್ವಲ್ಪ ಸ್ಮ್ಯಾಶ್ ಅಂದರೆ ಸ್ವಲ್ಪ ಲೈಟಾಗಿ ಬೆಂದ್ಕೊಳ್ಳೋ ಥರ, ನೀವು ಟೊಮ್ಯಾಟೊ ಅಲ್ವಾ ಬೇಗ ಬೆಂದೋಗ್ಬಿಡುತ್ತೆ. ಒಂದು 3-4 ನಿಮಿಷ ಆದರೆ ಸಾಕು. ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ರೆ 1 ನಿಮಿಷ ಬೇಗ ಬೆಂದೋಗ್ಬಿಡುತ್ತೆ. ಗ್ಯಾಸನ್ನು ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಮಾಡ್ಕೊಳ್ಬೇಕಾಗುತ್ತೆ. ನೋಡಿ ಆಲ್ರೆಡಿ ನಾನು ಬೇಳೆ, ನೀವು ಪರೋಟ ಮಾಡೋಷ್ಟಿಗೆ ಬೇಳೆ ಬೆಂದೋಗ್ಬಿಡುತ್ತೆ. ಸೊ ನಾನು ಹಂಗೆ ಮಾಡಿದ್ದೀನಿ. ಪರೋಟ ಎಲ್ಲ ರೆಡಿ ಮಾಡೋಷ್ಟಿಗೆ, ಈ ಒಗ್ಗರಣೆ ಕೂಡ ರೆಡಿ ಮಾಡೋಷ್ಟಿಗೆ ನಮಗೆ ಬೇಳೆ ಕೂಡ ತುಂಬ ರುಚಿಕರವಾಗಿ ಬೆಂದೋಗಿರುತ್ತೆ. ಈಗ ನಾನು 1 ಸ್ಪೂನಷ್ಟು ಅರಿಶಿನ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಅರಿಶಿನ ಪುಡಿಯನ್ನು ಸ್ವಲ್ಪ ಜಾಸ್ತಿ ಹಾಕಿ, ಯಾಕೆಂದರೆ ಒಳ್ಳೆ ಕಲರ್ ಬರಬೇಕು, ಎಲ್ಲೋ ಕಲರ್ಗೆ. ಸೊ ಹಾಗಾಗಿ ಕೆಲವರು ಹಾಕೋರು ಅಚ್ಚಕಾರದ ಪುಡಿಯನ್ನು ಕೂಡ ಹಾಕಿ ಮಾಡಿಕೊಡ್ತಾರೆ. ಸೊ ಅದನ್ನು ನೆಕ್ಸ್ಟ್ ಬರೋ ರೆಸಿಪಿಯಲ್ಲಿ ಕೂಡ ಒಂದ್ಸಲ ಮಾಡಿ ತೋರಿಸ್ತೀನಿ. ಅಚ್ಚಕಾರದ ಪುಡಿಯಿಂದ ಯಾವ ಥರ ಟೇಸ್ಟ್ ಬರುತ್ತೆ, ಅದು ಯಾವ ರೀತಿ ಮಾಡೋದು ಅಂತ ನಿಮಗೆ ಬರುವ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅರಿಶಿನ ಪುಡಿಯನ್ನು ಹಾಕಿ ಒಂದು 3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಬಿಕಾಸ್ ಅರಿಶಿನ ಪುಡಿ ಅದೇ ಥರ ನೀವು ಎಣ್ಣೆಯಲ್ಲಿ ಬೇಯಿಸಲಾರ್ದಂಗೆ ಡೈರೆಕ್ಟಾಗಿ ಅರಿಶಿನ ಪುಡಿನ ಹಾಕೋದ್ರಿಂದ
ತಿನ್ನುವಾಗ ತುಂಬ ಸ್ಮೆಲ್ ಬರುತ್ತೆ, ಅರಿಶಿನ ಪುಡಿ ಸ್ಮೆಲ್. ಸೊ ಹಾಗಾಗಿ ಅರಿಶಿನ ಪುಡಿಯನ್ನು ಹಾಕಿ ನೋಡಿ. ನಾನು ಜಾಸ್ತಿ ಎಣ್ಣೆ ಕೂಡ ಹಾಕಿಲ್ಲ, ಸಾಧ್ಯ ಆದಷ್ಟು ನೀವು ಎಣ್ಣೆನ ಕಡಿಮೆ ಹಾಕಿ ಅಡುಗೆ ಮಾಡಲಿಕ್ಕೆ ಟ್ರೈ ಮಾಡಿ. ಈಗ ನಾನು ಇಲ್ಲಿ ತೊಳೆದು ಕಟ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿರುವಂತಹ ಮೆಂತ್ಯ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಒಂದು 2 ಇಡಿ ಆಗುವಷ್ಟು ನಾನು ಮೆಂತ್ಯ ಸೊಪ್ಪನ್ನು ತೊಗೊಂಡಿದ್ದೀನಿ. ನೀವು ಎಷ್ಟಾದರೂ ತೊಗೊಳ್ಳಿ ಪರವಾಗಿಲ್ಲ, ಎಷ್ಟು ತಿಂದರೂ ಇದು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಸೊ ಹಾಗಾಗಿ ನಾನು ಚೆನ್ನಾಗಿ ಮೆಂತ್ಯ ಸೊಪ್ಪನ್ನು ಚಿಕ್ಕ ಚಿಕ್ಕದಾಗಿ ಫಸ್ಟಿಗೆ ನೀವು ಸೊಪ್ಪನ್ನು ಸೋಸಿ ಆದಮೇಲೆ ಎಲ್ಲ ಚೆನ್ನಾಗಿ ಹೆಚ್ಕೊಳ್ಳಿ. ಕಡ್ಡಿ ಇರುತ್ತಲ್ಲ ಅದನ್ನೇನು ಬಿಸಾಕ್ಲಿಕ್ಕೆ ಹೋಗಬೇಡಿ. ಮೇನಾಗಿ ಕಡ್ಡಿಯಲ್ಲೇ ತುಂಬ ಅಂಶ ಕೂಡ ಇರುತ್ತೆ. ಕೆಲವರು ಗೊತ್ತಿರಲ್ಲ, ಬರೀ ಸೊಪ್ಪು ಮಾತ್ರ ತಿನ್ನಬೇಕು, ಎಲೆ ಮಾತ್ರ ತಿನ್ನಬೇಕು ಅಂತಿರ್ತಾರೆ. ಇಲ್ಲ, ಕಡ್ಡಿಲಿ ಕೂಡ ಕೆಲವೊಂದಿಷ್ಟು ಅಂಶಗಳು ಇರುತ್ತೆ. ಸೊ ಹಾಗಾಗಿ ಕಡ್ಡಿ ಜಾಸ್ತಿ, ತುದಿಲಿರುವ ಕಡ್ಡಿಯನ್ನು ಮಾತ್ರ ಹೋಗಿರಿ. ಇನ್ನು ಉಳ್ಕಿದ ಕಡ್ಡಿಯನ್ನು ಚೆನ್ನಾಗಿ ನೀವು ನೀರಲ್ಲಿ ವಾಶ್ ಮಾಡಿಕೊಂಡು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ಬೇಕಾಗುತ್ತೆ. ಸೊಪ್ಪನ್ನು ಹಾಕಿ ನೀವು ಕನಿಷ್ಠ ಅಂದರೆ ಒಂದು ಸೊಪ್ಪು ಚೆನ್ನಾಗಿ ಸ್ಮ್ಯಾಶ್ ಆಗಿರಬೇಕು. ಮುಟ್ಟಿದ ತಕ್ಷಣ ಹಂಗೆ ಫುಲ್ಲು ರಸಮ್ ಥರ ಬಂದುಬಿಡ್ಬೇಕು. ಅಲ್ಲಿವರೆಗೂ ನೀವು ಸೊಪ್ಪನ್ನು ಕನಿಷ್ಠ ಅಂದರೆ ಒಂದು 5ರಿಂದ 6 ನಿಮಿಷ ಸೊಪ್ಪನ್ನು ನೀವು ಚೆನ್ನಾಗಿ ಒಗ್ಗರಣೆ ಜೊತೆ ಬೇಯಿಸ್ಕೊಳ್ಳಿ. ಆಗ ಮಾತ್ರ ನಿಮಗೆ ಮೆಂತ್ಯ ಸೊಪ್ಪಿನ ದಾಲ್ ಟೇಸ್ಟು ನಿಮಗೆ ಗೊತ್ತಾಗುತ್ತೆ ಏನು ಅಂತ. ನೋಡಿ, ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಒಂದು 2 ನಿಮಿಷಕ್ಕೆ ಒಂದ್ಸಲ, 3 ನಿಮಿಷಕ್ಕೆ, ಒಂದು 5 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಈ ಥರ ಮಿಕ್ಸ್ ಮಾಡ್ತಾನೆ ಇರಬೇಕು, ಎಲ್ಲ ಕಡೆನೂ ಚೆನ್ನಾಗಿ ಬೆಂದ್ಬಿಡುತ್ತೆ. ಈಗ ನಾನು ಬೇಯಿಸಿರುವಂತಹ ತೊಗರಿಬೇಳೆಯನ್ನು ಚೆನ್ನಾಗಿ ನಾನು ಬೇಯಿಸಿಟ್ಕೊಂಡಿರುವಂಥ ತೊಗರಿಬೇಳೆಯನ್ನು ಇದರಲ್ಲಿ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ. ನೀವು ನೋಡ್ತಿರ್ಬೋದು. ನಿಜವಾಗ್ಲೂ ಇದು ಚಪಾತಿಲಿ ಅಥವಾ ಮೆಂತ್ಯ ಸೊಪ್ಪಿನ ಪರೋಟದಲ್ಲೂ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ಪೂರಿಲಿ ಚೆನ್ನಾಗಾಗಲ್ಲ, ಚಪಾತಿಲಿ ಇದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನೀವು ಬೇಕಿದ್ದರೆ ಚಪಾತಿಲಿ ತಿನ್ನಿ, ರೊಟ್ಟಿಲಿ ತಿನ್ನಿ. ಉತ್ತರ ಕರ್ನಾಟಕ ಸೈಡ್ ಜಾಸ್ತಿ ರೊಟ್ಟಿಲಿ ಈ ಥರದ ರೆಸಿಪಿಗಳನ್ನ ಮಾಡ್ತಾರೆ. ಖಂಡಿತವಾಗ್ಲೂ ಬಿಸಿ ಬಿಸಿ ರೊಟ್ಟಿ ಜೊತೆ ಇದು ಮೆಂತ್ಯ ಸೊಪ್ಪಿನ ದಾಲ್ ಮಾತ್ರ ಇದು ಹೇಳಿ ಮಾಡಿಸಿದ ಕಾಂಬಿನೇಷನ್ ಅಂದರೆ ತಪ್ಪಾಗಲ್ಲ. ನಿಜವಾಗ್ಲೂ ತುಂಬ ಚೆನ್ನಾಗಾಗುತ್ತೆ. ನೋಡಿ, ಈಗ ಎಲ್ಲದು ಒಂದ್ಸಲ ಒಗ್ಗರಣೆಗೆ ಬೇಳೆ ಕಿಚಡಿಯನ್ನು ಮಿಕ್ಸ್ ಮಾಡಿಕೊಂಡು 1 ಬೌಲ್ ಆಗೋಷ್ಟು ನಾನು ನೀರನ್ನು ತೊಗೊಂಡಿದ್ದೀನಿ. ಬಿಕಾಸ್ ಅದೆಲ್ಲ ಸೊಪ್ಪಿನಲ್ಲಿ ಬೇಳೆ ಚೆನ್ನಾಗಿ ಇನ್ನೂ ಸ್ವಲ್ಪ ಬೇಯ್ದುಕೊಳ್ಬೇಕು. ಆಗ ಮಾತ್ರ ನಿಮಗೆ ಟೇಸ್ಟು ಬೇಳೆ ಸಪ್ರೇಟ್ ಅನಿಸೋದಿಲ್ಲ, ಸೊಪ್ಪು ಸಪ್ರೇಟ್ ಅನಿಸೋದಿಲ್ಲ. ಹಾಗಾಗಿ ಕಿಚಡಿ ಥರ ಆಗಬೇಕು. ಇನ್ನೂ 1 ಕುದಿ ಚೆನ್ನಾಗಿ ನೀವು ಕುದಿಸ್ಕೊಂಡ್ರೆ, ನೀವು ಡಾಬಾ ಸ್ಟೈಲಲ್ಲಿ ಡಾಬಾದಲ್ಲಿ ನೀವು ನೋಡಿರ್ಬೋದು ಈ ಥರದ ರೆಸಿಪಿಗಳನ್ನು. ಖಂಡಿತವಾಗ್ಲೂ ನೀವು ಮನೇಲೇ ಮಾಡ್ಬೋದು. ಅತಿ ಕಡಿಮೆ ಸಮಯದಲ್ಲಿ ಕ್ವಿಕ್ ಆ್ಯಂಡ್ ಈಸಿಯಾಗಿ ನೀವು ರೆಸಿಪಿಗಳನ್ನು ಮಾಡ್ಬೋದು. ಹೊರಗಡೆ ಹೋಗಿ ತಿನ್ನೋದಕ್ಕಿಂತ ಆರೋಗ್ಯ ಹಾಳು ಮಾಡಿಕೊಂಡು ಮನೇಲಿ ಈ ಥರದ ಒಳ್ಳೊಳ್ಳೆ ರೆಸಿಪಿಗಳನ್ನು ನೀವು ಮಾಡ್ಕೊಂಡು ತಿಂದರೆ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ. ಇಷ್ಟೇ ಹೇಳಬೇಕಾಗಿತ್ತು ನಾನು. ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ. ನೀವು ಯಾವ್ದು ಒಳ್ಳೆ ರೆಸಿಪಿಗಳನ್ನ ಮಾಡ್ಕೊಳ್ತೀರೋ ಅಷ್ಟು ಚೆನ್ನಾಗಿ ನೀವು ಇರ್ತೀರ. ನಿಮ್ಮ ಆರೋಗ್ಯ ಕೂಡ ತುಂಬ ಚೆನ್ನಾಗಿರುತ್ತೆ, ಮನೆಯವರ ಆರೋಗ್ಯ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನೋಡಿ, ಈಗ ಚೆನ್ನಾಗಿ ಕುದಿ ಬರ್ತಾ ಇದೆ. ಜಾಸ್ತಿ ಕುದಿಸ್ಲಿಕ್ಕೆ ಹೋಗಬೇಡಿ, ಆಲ್ರೆಡಿ ಎಲ್ಲ ಒಗ್ಗರಣೆ ಕೂಡ ಚೆನ್ನಾಗಿ ಬೆಂದಿರುತ್ತೆ. ಈಗ ನಾನು 1 ಸ್ಪೂನ್ ಆಗೋಷ್ಟು ಗರಂ ಮಸಾಲ, ಮನೇಲೇ ಮಾಡಿ ಇಟ್ಕೊಂಡಿರುವಂಥ ಗರಂ ಮಸಾಲ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಏನು ಎಕ್ಸ್ಟ್ರಾ ಮಾಡಲಿಕ್ಕೆ ಹೋಗಬೇಡಿ. ನೋಡಿ, ಈಗ ಚೆನ್ನಾಗಿ ನಾನು ಬೇಳೆಯನ್ನು ಚೆನ್ನಾಗಿ 1 ಕುದಿ ಮಾತ್ರ ಕುದಿಸ್ಕೊಳ್ತಾ ಇದ್ದೀನಿ. ಬಿಕಾಸ್ ಅದೆಲ್ಲ ಒಗ್ಗರಣೆಯಲ್ಲಿ ಚೆನ್ನಾಗಿ ಬೇಳೆ ಸೊಪ್ಪು ಎಲ್ಲ ಬೇಯ್ಕೊಳ್ಬೇಕು. ಈಗ ಸ್ವಲ್ಪ ನಾನು ಕಸ್ತೂರಿ ಮೆಂತ್ಯನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲ ಅನ್ನೋರು ಪರವಾಗಿಲ್ಲ, ಸ್ಕಿಪ್ ಮಾಡ್ಬೋದು. ಹಾಕಲೇಬೇಕು ಅಂತ ಏನಿಲ್ಲ. ಇಲ್ಲ ಅನ್ನೋರು ಏನು ಮಾಡೋಕ್ಕಾಗಲ್ಲ, ಸ್ಕಿಪ್ ಮಾಡಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಖಂಡಿತವಾಗ್ಲೂ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರೋ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಈಗ ಕಟ್ ಮಾಡಿ ಇಟ್ಕೊಂಡಿರೋಂಥ ಚಿಕ್ಕದಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ನನ್ನ ಆರೋಗ್ಯಕರವಾದ ರೆಸಿಪಿಗಳ ವೀಡಿಯೋಸ್ ನಿಮಗೆ ಬೇಕು ಅಂದರೆ, ನೋಟಿಫಿಕೇಷನ್ ನಿಮಗೆ ಬರಬೇಕು ಅಂದರೆ ನನ್ನ ಚಾನಲ್ಗೆ ಮೊದಲು ನೀವು ಬೆಲ್ ಐಕನ್ನ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ನೋಡಿ, ಈಗ ಚೆನ್ನಾಗಿ ಬೇಳೆ ಎಲ್ಲ ಎಷ್ಟು ಚೆನ್ನಾಗಿ ದಾಲ್ ಅಂತ ಮೆಂತ್ಯ ಸೊಪ್ಪಿನ ದಾಲ್, ಮನೆಯೆಲ್ಲ ಘಮ ಘಮ ಅನ್ನೋ ಥರ ಈ ಮೆಂತ್ಯ ಸೊಪ್ಪಿನ ದಾಲ್ ಕೂಡ ರೆಡಿ ಆಗಿದೆ. ಈಗ ನಾನು ಗ್ಯಾಸನ್ನು ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಗ್ಯಾಸನ್ನು ಆಫ್ ಮಾಡ್ಕೊಂಡು ನಿಮಗೆ ಪ್ಲೇಟ್ಗೆ ತೋರಿಸ್ತಾ ಇದ್ದೀನಿ. ಖಂಡಿತವಾಗ್ಲೂ ನೀವು ಒಂದ್ಸಲ ಮಾಡಿ ನೋಡಿ. ಪದೇ ವೀಕಿಗೆ 1 ಟೈಮ್ ಆದರೂ ನೀವು ಮಾಡ್ಕೊಂಡು ತಿಂತೀರಾ. ಅಷ್ಟು ಚೆನ್ನಾಗಿ, ಅಷ್ಟು ರುಚಿಕರವಾಗಿ ಆರೋಗ್ಯಕರವಾದ ಮೆಂತ್ಯ ಸೊಪ್ಪಿನ ದಾಲ್ ಹಾಗೂ ಮೆಂತ್ಯ ಸೊಪ್ಪಿನ ಪರೋಟ ನಿಮಗೆ ರೆಡಿಯಾಗಿದೆ. ಈಗ ನಾನು ಒಂದು ಪ್ಲೇಟ್ಗೆ ಹಾಕಿ ತೋರಿಸ್ತಿದ್ದೀನಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ. ಉತ್ತರ ಕರ್ನಾಟಕ ಸೈಡು ಸ್ವಲ್ಪ ಬೇಳೆ ಜೊತೆ ಮೊಸರು ಹಾಕ್ಕೊಂಡು ತಿಂತಾರೆ, ಕೆಲವರು ಕ್ಯಾರೆಟ್ ತಿಂತಾರೆ, ಕೆಲವರು ಮೂಲಂಗಿ ಸೊಪ್ಪನ್ನು ತಿಂತಾರೆ, ಮೂಲಂಗಿ ಸೊಪ್ಪಿನ ಗೆಡ್ಡೆ ಕೂಡ ತಿಂತಾರೆ ಪರೋಟ ಜೊತೆ. ನೋಡಿ, ನಿಮಗೆ ಈ ವಿಡಿಯೋ ನಿಮಗೆ ಇಷ್ಟ ಏನಾದರೂ ಆಗಿದೆ ಖಂಡಿತವಾಗ್ಲೂ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ನಾನು ಇಲ್ಲಿ ಪ್ಲೇಟಲ್ಲಿ ಮೆಂತ್ಯ ಸೊಪ್ಪಿನ ದಾಲ್, ಮೆಂತ್ಯ ಸೊಪ್ಪಿನ ಪರೋಟ, ಮೊಸರು ಹಾಗೂ ಒಂದು 4 ಚಪಾತಿ ಹಾಗೂ ಮೂಲಂಗಿ ಗೆಡ್ಡೆಯನ್ನು ಹೆಚ್ಚಿ ಚಿಕ್ಕದಾಗಿ ಇಟ್ಕೊಂಡಿದ್ದೀನಿ. ಥ್ಯಾಂಕ್ ಯು.